ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಇಂದು ನಾವು ಸದಕತುಲ್ ಫಿತ್ರ್ ಬಗ್ಗೆ ಮಾತನಾಡೋಣ. ಈ ಸದಕತುಲ್ ಫಿತ್ರ್ ಯಾರ ಮೇಲೆ ಕಡ್ಡಾಯ, ಯಾರು ಕೊಡಬೇಕು, ಯಾರಿಗೆ ಕೊಡಬೇಕು ಹಾಗೂ ಎಷ್ಟು ತೆಗೆಯಬೇಕು, ಇವೆಲ್ಲವನ್ನು ಇಂದು ನಾವು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಸದಕತುಲ್ ಫಿತ್ರ್ ಎಂದರೆ ವರ್ಷದಲ್ಲಿ ಒಮ್ಮೆ ವಾಜಿಬ್ ಆಗುವ ಸದಕ. ಯಾರ ಮೇಲೆ ಇದು ವಾಜಿಬ್ ಆಗಿದೆಯೋ ಅವರು ಈ ಸದಕವನ್ನು ತೆಗೆಯಲೇಬೇಕಾಗಿದೆ. ಈ ಸದಕವನ್ನು ನಾವು ತೆಗೆಯಲಿಲ್ಲ ಎಂದರೆ ಸಂಪೂರ್ಣ ಜೀವನ ಇದರ ಹಕ್ಕು ನಮ್ಮ ಮೇಲಿಂದ ಇಳಿಯುವುದಿಲ್ಲ. ಈ ಸದಕತುಲ್ ಫಿತ್ರ್ ಯಾರ ಮೇಲೆ ವಾಜಿಬ್ ಎಂದರೆ ಅದೇ ಝಕಾತಿನ 4 ವಸ್ತುಗಳು: ಚಿನ್ನ, ಬೆಳ್ಳಿ, ನಗದು ಹಣ, ವ್ಯಾಪಾರದ ಬಂಡವಾಳ ಹಾಗೂ ಅದರೊಂದಿಗೆ ಇನ್ನೊಂದು ಅಗತ್ಯಕ್ಕಿಂತ ಜಾಸ್ತಿ ವಸ್ತುಗಳು. ಈ 5 ವಸ್ತುಗಳಲ್ಲಿ ಯಾವುದಾದರೂ ಒಂದಾದರೂ ಅವರ ಬಳಿ ಇದ್ದರೆ, ಅದು ಈ 612 ಗ್ರಾಂ ಬೆಳ್ಳಿಯಷ್ಟು ಬೆಲೆ ಬಾಳಿದರೆ ಅವರ ಮೇಲೆ ಸದಕತುಲ್ ಫಿತ್ರ್ ವಾಜಿಬ್ ಆಗಿದೆ. ಈಗ ಅಗತ್ಯಕ್ಕಿಂತ ಜಾಸ್ತಿ ವಸ್ತುಗಳಲ್ಲಿ ಮನೆಯಲ್ಲಿ ಇರುವ ಪಾತ್ರೆಗಳು, ಅದು ಯೂಸ್ ಆಗುತ್ತಿಲ್ಲ, ಬಟ್ಟೆಗಳು, ಇವೆಲ್ಲವನ್ನು ಸೇರಿಸಬೇಕಾಗಿದೆ. ಸೊ ಸಾರಾಂಶವಾಗಿ ಝಕಾತ್ ವಾಜಿಬ್ ಆಗಲು ಈ 4 ವಸ್ತುಗಳಿರಬೇಕು ಹಾಗೂ ಅದರ ಮೇಲೆ 1 ವರ್ಷ ಕಳೆದಿರಬೇಕು. ಈ ಸಂದರ್ಭದಲ್ಲಿ ಅವರ ಮೇಲೆ ಝಕಾತ್ ಕಡ್ಡಾಯವಾಗುತ್ತದೆ. ಆದರೆ ಸದಕತುಲ್ ಫಿತ್ರ್ ಕಡ್ಡಾಯ ಆಗಲು ಈ 5 ವಸ್ತುಗಳು ಅವರ ಬಳಿ ಇರಬೇಕು. ಈ 5 ವಸ್ತುಗಳಲ್ಲಿ ಒಂದಾದರೂ ಸಹ ಅವರ ಬಳಿ ಈದುಲ್ ಫಿತ್ರ್ ದಿನ, ಹಬ್ಬದ ದಿನ ಸಹ ಬಂದರೂ ಅವರ ಮೇಲೆ ಸದಕತುಲ್ ಫಿತ್ರ್ ವಾಜಿಬ್ ಆಗುತ್ತದೆ. ಹಾಗೂ ಒಂದು ಮಹಿಳೆಯ ಮೇಲೆ ಸದಕತುಲ್ ಫಿತ್ರ್ ಕಡ್ಡಾಯವಾಗಿದ್ದರೆ ಅವಳು ಕೇವಲ ತನ್ನ ಸದಕತುಲ್ ಫಿತ್ರವನ್ನು ತೆಗೆಯಬೇಕು, ಮ್ಯಾರಿಡ್ ಆಗಿರಲಿ, ಬ್ಯಾಚುಲರ್ ಆಗಿರಲಿ. ಆದರೆ ಒಂದು ಮನೆಯ ಮುಖ್ಯ ಆಗಿರುವ ಪುರುಷನ ಮೇಲೆ ಸದಕತುಲ್ ಫಿತ್ರ್ ವಾಜಿಬ್ ಆದರೆ ಅವನೊಂದಿಗೆ ಅವನ ನಾಬಾಲಿಗ್ ಮಕ್ಕಳ ಸದಕತುಲ್ ಫಿತ್ರ್ ಕೂಡ ತೆಗೆಯುವುದು ಅವನ ಮೇಲೆ ಕಡ್ಡಾಯವಾಗಿರುತ್ತದೆ. ಆ ಮಗು 1 ದಿನದ ಆಗಿದ್ದರೂ ಸಹ, ಈದುಲ್ ಫಿತ್ರ್ ದಿನ ಹುಟ್ಟಿದ್ದರೂ ಸಹ ನಮಾಜಿನ ಮುಂಚೆ ಆ ಮಗುವಿನ ಸದಕತುಲ್ ಫಿತ್ರ್ ಅವನ ತಂದೆಯ ಮೇಲೆ ವಾಜಿಬ್ ಆಗುತ್ತದೆ. ಬಾಲಿಗ್ ಮಕ್ಕಳು, ಅವರ ಸದಕತುಲ್ ಫಿತ್ರ್ ಅವರ ಮೇಲೆ ಕಡ್ಡಾಯವಾಗಿದೆ. ಅವರ ಬಳಿ ಈ 5 ವಸ್ತುಗಳು ಇದ್ದರೆ ಅಥವಾ ಇದರಲ್ಲಿ ಯಾವುದೇ ಒಂದಾದರೂ ಸಹ ಇದ್ದರೆ ಅವರ ಸದಕತುಲ್ ಫಿತ್ರ್ ಅವರ ಮೇಲೆ ವಾಜಿಬ್ ಆಗಿದೆ. ಈಗ ಮನೆಯ ಮುಖ್ಯ ಬಾಲಿಗ್ ಮಕ್ಕಳ ಹಾಗೂ ತನ್ನ ಹೆಂಡತಿಯ ಸದಕತುಲ್ ಫಿತ್ರ್ ಕೂಡ ಪಾವತಿಸಿದರೆ ಇದು ಕೂಡ ಜಾಯಜ್ ಆಗಿದೆ. ಆದರೆ ಆ ಬಾಲಿಗ್ ಮಕ್ಕಳ ಮೇಲೆ ಹಾಗೂ ಆ ಹೆಂಡತಿಯ ಮೇಲೆ ಸದಕತುಲ್ ಫಿತ್ರ್ ವಾಜಿಬ್ ಆಗಿದ್ದರೆ ಅವರಿಗೆ ತಿಳಿಸಿ, ಅವರಿಂದ ಪರ್ಮಿಷನ್ ಕೇಳಿ ನಂತರ ಪಾವತಿಸಬೇಕಾಗಿದೆ. ಈಗ ಅವರ ಬಳಿ ಈ ವಸ್ತುಗಳಿಲ್ಲ, ಅವರ ಮೇಲೆ ಕಡ್ಡಾಯವಾಗಿಲ್ಲ ಎಂದರೆ ಹಾಗೆ ಮನೆಯ ಮುಖ್ಯ ತನ್ನ ಕಡೆಯಿಂದ ಅವರ ಸದಕತುಲ್ ಫಿತ್ರ್ ಸಹ ಪಾವತಿಸಿದರೆ ಅವರ ಪರ್ಮಿಷನ್ ಇಲ್ಲದೆ ಸಹ ಇದು ಕೂಡ ಜಾಯಜ್ ಆಗಿದೆ. ಅದೇ ರೀತಿ ಈ ಸದಕತುಲ್ ಫಿತ್ರ್ ನಾಬಾಲಿಗ್ ಮಕ್ಕಳಿನ ಜೊತೆ ಮನೆಯಲ್ಲಿ ಇರುವ ಹುಚ್ಚರ ಮೇಲೂ ಸಹ ಕಡ್ಡಾಯವಾಗಿದೆ. ಈ ಸದಕತುಲ್ ಫಿತ್ರ್ ಎಷ್ಟು ತೆಗೆಯಬೇಕು, ಏನು ತೆಗೆಯಬೇಕು? ವಾಸ್ತವಿಕವಾಗಿ ಸದಕತುಲ್ ಫಿತ್ರ್ 1.25 ಕಿಲೋ ಗೋಧಿಯಾಗಿದೆ ಒಂದು ವ್ಯಕ್ತಿಯ ಮೇಲೆ. ಅವರು ಸ್ವಲ್ಪ ಶ್ರೀಮಂತರಾಗಿದ್ದರೆ ಅವರು ಗೋಧಿಯ ಬದಲು ಖರ್ಜೂರ ಅಥವಾ ದ್ರಾಕ್ಷಿ ಇದರಿಂದ ಸದಕತುಲ್ ಫಿತ್ರ್ ತೆಗೆಯಲು ಬಯಸಿದರೆ ಇದು 3.5 ಕಿಲೋಗ್ರಾಂ ಆಗಿರಬೇಕು. ಬೇರೆ 3 ಅಯಿಮ್ಮರವರ ಬಳಿ ಇಮಾಮ್ ಅಹ್ಮದ್ ಬಿನ್ ಹಂಬಲ್, ಇಮಾಮ್ ಶಾಫಿ ಹಾಗೂ ಇಮಾಮ್ ಮಾಲಿಕ್ ರಹಿಮಹುಲ್ಲಾ ಇವರ ಬಳಿ ಸದಕತುಲ್ ಫಿತ್ರ್ನಲ್ಲಿ ಈ ಗೋಧಿಯೇ ಕೊಡಬೇಕು ಅಥವಾ ಈ ಖರ್ಜೂರ ಅಥವಾ ಈ ದ್ರಾಕ್ಷಿಯೇ ಕೊಡಬೇಕು. ಆದರೆ ಇಮಾಮ್ ಆಜಮ್ ಅಬು ಹನೀಫಾ ರಹಮತುಲ್ಲಾ ಅಲಿರವರ ಬಳಿ ಇದರ ಸಮಾನವಾಗಿ ಹಣವನ್ನು ಕೂಡ ಬಡವರಿಗೆ ಕೊಡುವುದು ಜಾಯಜ್ ಆಗಿದೆ. ಏಕೆಂದರೆ ಇದರ ಮುಖ್ಯ ಅಂಶ ಬಡವರ ಸಹಾಯ ಆಗುವುದು, ಬಡವರ ಅಗತ್ಯಗಳನ್ನು ಪೂರೈಸುವುದು. ಮೊದಲಿನ ಕಾಲದಲ್ಲಿ ಈ ಗೋಧಿಯಿಂದ ಬಡವರ ಸಹಾಯ ಜಾಸ್ತಿ ಆಗುತ್ತಿತ್ತು. ಆದರೆ ಈಗಿನ ಕಾಲದಲ್ಲಿ ಉತ್ತಮವಾಗಿ ಹಣದಿಂದ ಬಡವ ತನ್ನ ಅಗತ್ಯಗಳನ್ನು ಪೂರೈಸಬಹುದು. ಸೊ ಇಮಾಮ್ ಆಜಮ್ ಅಬು ಹನೀಫಾ ರಹಮತುಲ್ಲಾ ಅಲಿರವರ ಬಳಿ ನಾವು ಗೋಧಿಯೂ ಸಹ ಸದಕತುಲ್ ಫಿತ್ರ್ನಲ್ಲಿ ನೀಡಬಹುದು ಅಥವಾ ಈ 1.25 ಕಿಲೋಗ್ರಾಂ ಗೋಧಿಯ ಹಣವೂ ಸಹ ಸದಕತುಲ್ ಫಿತ್ರ್ನಲ್ಲಿ ನಾವು ನೀಡಬಹುದು. 2024ರಲ್ಲಿ 2 ಕಿಲೋಗ್ರಾಂ ಗೋಧಿಯ ಬೆಲೆ 90 ರೂಪಾಯಿ ಆಗಿದೆ. ಉಲಮಾರವರು 90 ರೂಪಾಯಿ ಒಂದು ವ್ಯಕ್ತಿಯ ಮೇಲೆ ಪರ್ ಪರ್ಸನ್ ವಾಜಿಬ್ ಎಂದು ಘೋಷಿಸಿದ್ದಾರೆ. ಸೊ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಲೆಕ್ಕ ಹಾಕಿಕೊಂಡು ನೀವು ಒಂದು ವ್ಯಕ್ತಿಗೆ 90 ರೂಪಾಯಿ ಎಂದು ಸದಕತುಲ್ ಫಿತ್ರ್ ನೀಡಬೇಕು. ಈ ಸದಕತುಲ್ ಫಿತ್ರ್ ನೀವು ಅಡ್ವಾನ್ಸ್ನಲ್ಲೂ ಸಹ ನೀಡಬಹುದು, ರಂಜಾನ್ ಪ್ರಾರಂಭವಾದಾಗ, ಹಾಗೂ ಈದ್ ದಿನ ಕೂಡ ನೀಡಬಹುದು. ಆದರೆ ಈದ್ ನಮಾಜಿನ ಮುಂಚೆ, ಈದ್ ನಮಾಜಿನ ನಂತರ ಸದಕತುಲ್ ಫಿತ್ರ್ ನಾವು ನೀಡಿದರೆ ಅದು
ಸಾಮಾನ್ಯ ಸದಕ ಆಗಿರುತ್ತದೆ, ಸದಕತುಲ್ ಫಿತ್ರ್ ಆಗಿರುವುದಿಲ್ಲ. ಸೊ ಈದ್ ನಮಾಜಿನ ಮುಂಚೆ ನಾವು ಪಾವತಿಸಬೇಕು. ಎಷ್ಟು ಬೇಗ ನಾವು ಈ ಸದಕತುಲ್ ಫಿತ್ರ್ ಪಾವತಿಸುತ್ತೇವೋ ಅಷ್ಟು ಬೇಗ ಅವರು ಸಹ ಈ ಹಬ್ಬದಲ್ಲಿ ಈದುಲ್ ಫಿತ್ರ್ನಲ್ಲಿ ತನ್ನ ಅಗತ್ಯಗಳನ್ನು ಪೂರೈಸಿಕೊಳ್ಳಬಹುದು. ಈಗ ಈ ಸದಕತುಲ್ ಫಿತ್ರ್ ಯಾರಿಗೆ ನೀಡಬೇಕು? ಝಕಾತ್ ಯಾರಿಗೆ ನೀಡಬಹುದು? ಯಾರು ಝಕಾತಿನ ಹಕ್ಕನ್ನು ಪಡೆಯುತ್ತಾರೋ ಅವರಿಗೆ ಸದಕತುಲ್ ಫಿತ್ರ್ ಸಹ ನೀಡಬೇಕು. ಯಾರು ಝಕಾತ್ ಪಡೆಯಬಹುದು? ಇದನ್ನು ನಾವು ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ, ನೀವು ಅದನ್ನು ವೀಕ್ಷಿಸಬಹುದು. ಈ ಸದಕತುಲ್ ಫಿತ್ರ್ ಅಮೌಂಟ್ ಮಸೀದಿಗಳಿಗೆ ನೀಡಬಾರದು. ಈ ಸದಕತುಲ್ ಫಿತ್ರ್ನಿಂದ ಕೇವಲ ಬಡವರ ಸಹಾಯ ಆಗಬೇಕು. ಮಸೀದಿಯಲ್ಲಿ ನೀಡಿದರೆ ಇದರಿಂದ ಬಡವರ ಸಹಾಯ ಆಗುವುದಿಲ್ಲ. ಈ ಸಮಯದಲ್ಲಿ ಅತ್ಯುತ್ತಮವೇನೆಂದರೆ ನಾವು ಈ ಸದಕತುಲ್ ಫಿತ್ರವನ್ನು ಫಲಸ್ತೀನಿನ ಸಹಾಯಕ್ಕೋಸ್ಕರ ಕಳುಹಿಸಬೇಕು, ಗಾಜಾ ಜನರ ಸಹಾಯಕ್ಕೋಸ್ಕರ ಕಳುಹಿಸಬೇಕು. ಈ ಸಮಯದಲ್ಲಿ ಅವರಿಂದ ದುರ್ಬಲರು ಯಾರೂ ಇಲ್ಲ. ಅವರಿಗೆ ಇರುವಷ್ಟು ಅಗತ್ಯ ಈ ಜಗತ್ತಿನಲ್ಲಿ ಈ ಸಮಯದಲ್ಲಿ ಬೇರೆ ಯಾರಿಗೂ ಇಲ್ಲ. ಸೊ ಪಾಸಿಬಲ್ ಆಗಿದ್ದರೆ ಈ QR ಕೋಡ್ಸ್ಗಳ ಮೂಲಕ ನೀವು ಗಾಜಾ ಜನರ ಸಹಾಯಕ್ಕಾಗಿ ತಮ್ಮ ಸದಕತುಲ್ ಫಿತ್ರವನ್ನು ಕೂಡ ಕಳುಹಿಸಬಹುದು. ಐ ಹೋಪ್ ಸದಕತುಲ್ ಫಿತ್ರ್ ಬಗ್ಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗಿರಬಹುದು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ನಮ್ಮಿಂದ ಕೇಳಬಹುದು. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.